ಎಚ್.ಡಿ. ರೇವಣ್ಣ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ತಂದೆ ಉದ್ಘಾಟನೆ ಮಾಡಿದ್ದಂತಹ ಜೈಲಿನಲ್ಲಿ ಇವತ್ತು ಮಗ ವಿಚಾರಣಾಧೀನ ಖೈದಿಯಾಗಿ ಒಳಗಡೆ ಇದ್ದಾರೆ. ಹೀಗೆಲ್ಲ ವ್ಯವಸ್ಥೆ ಇದೆ, ಏನಾಗ್ತಿದೆ ಅನ್ನೋದನ್ನು ತಿಳ್ಕೊತಾ ಇದ್ದಾರಂತೆ, ಪೇಪರ್ ಓದ್ತಾ ಇದ್ದಾರಂತೆ, ವಾಕಿಂಗ್ ಹೋಗಿದ್ರಂತೆ, 5ವರೆಗೆ ಎದ್ದಿದ್ರಂತೆ. ಪ್ರಜ್ವಲ್ ರೇವಣ್ಣ ಸಹಿತ ನಾಳೆ ದಿನ ತಂದೆಯವರ ಜೊತೆಯಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯಬೇಕಾಗಿ ಬರಬಹುದು. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಎಚ್.ಡಿ. ರೇವಣ್ಣ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ವಿಚಾರಣಾಧೀನ ಖೈದಿ ಸಂಖ್ಯೆ 4567. ಬಿಳಿಯ ಬಟ್ಟೆ ಮೇಲೆ ನಂಬರ್ ಬಂದಾಗಿದೆ. ಹೆಂಗಿರುತ್ತೆ ಈಗ ಪ್ರಜ್ವಲ್ ರೇವಣ್ಣನಂತವ್ರು 25 ವರ್ಷ ಶಾಸಕರಾಗಿದ್ದವರು, ಮಿನಿಸ್ಟರ್ ಆಗಿದ್ದವರು, ಪ್ರಧಾನಮಂತ್ರಿಯ ಮಗ, ಹೀಗೆಲ್ಲ ಇರುವಾಗ ಇವರು ಜೈಲಿಗೆ ಹೋದಾಗ ಪರಿಸ್ಥಿತಿ ಹೇಗಿರುತ್ತೆ, ಹೆಂಗೆ ನೋಡ್ಕೋತಾರೆ? ಎಲ್ಲರ ಥರ ಕಾಮನ್ ಸೆಲ್ಲಲ್ಲಿ ಇರ್ತಾರ? ಬೇರೆಯವ್ರ ಜೊತೆ ಶೇರ್ ಮಾಡ್ಕೋಬೇಕಾಗತ್ತಾ ಟಾಯ್ಲೆಟ್ಸು? ಬೇರೆ ಏನು ವ್ಯವಸ್ಥೆ ಇರಲ್ವಾ? ಅಡುಗೆ ಏನು, ಊಟ ಏನು ಕೊಡ್ತಾರೆ, ಎಲ್ಲಿಂದ ಊಟ ಬರುತ್ತೆ, ಏನು ತಿಂತಾರೆ, ಮಿನರಲ್ ವಾಟರ್ ಕೊಡ್ತಾರಾ? ಈ ಥರದ್ದೆಲ್ಲ ಪ್ರಶ್ನೆಗಳಿರ್ತವೆ. ಆ ಪ್ರಶ್ನೆಗಳಿಗೆ ಉತ್ತರನೇ ಇವತ್ತಿನ ವಿಡಿಯೋ. ಪ್ರಜ್ವಲ್ ರೇವಣ್ಣ ಅವರನ್ನು ಈಗ 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. 4 ದಿನ SIT ಏನು ಅವ್ರನ್ನ ವಿಚಾರಣೆ ಮಾಡಿತ್ತು. ಅದಾದ ಮೇಲೆ ಈಗ ಅವ್ರಿಗೆ ಬೇಲ್ ಸಿಗದೇ ಇರೋ ಕಾರಣಕ್ಕೆ 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅಂದರೆ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ನೆನ್ಪಿಟ್ಕೊಳ್ಳಿ, ಈ ಪರಪ್ಪನ ಅಗ್ರಹಾರ ಜೈಲನ್ನು ಉದ್ಘಾಟನೆ ಮಾಡಿದವರು ಇದೇ ಪ್ರಜ್ವಲ್ ರೇವಣ್ಣ ಅವರ ತಂದೆ H.D. ದೇವೇಗೌಡರು. ತಂದೆ ಉದ್ಘಾಟನೆ ಮಾಡಿದ್ದಂತಹ ಜೈಲಿನಲ್ಲಿ ಇವತ್ತು ಮಗ ವಿಚಾರಣಾಧೀನ ಖೈದಿಯಾಗಿ ಒಳಗಡೆ ಇದ್ದಾರೆ. ಹಾಗೆ ನೋಡಿದ್ರೆ ಇವ್ರನ್ನ ಎಲ್ಲರೂ ಇರುವಂತಹ ನಾರ್ಮಲ್ ಸೆಲ್ನಲ್ಲಿ ಇಡೋದಿಲ್ಲ. ಅಂದರೆ ಯಾರೋ ಫ್ರಾಡ್ ಮಾಡಿದವರು, ಯಾರೋ ಕೊಲೆ ಮಾಡಿದವರು, ಯಾರೋ ರೇಪ್ ಮಾಡಿದವರು, ಮತ್ತೊಬ್ಬರು ಇನ್ನೊಬ್ಬರು ಇರ್ತಾರಲ್ಲ, ಅಂಥವ್ರ ಜೊತೆಯಲ್ಲಿ ಇವರನ್ನು ಹಾಕೋದಿಲ್ಲ. ಸ್ವಲ್ಪ VIP ಖೈದಿಗಳು, ಅಂದರೆ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಬಂದಿರ್ತಾರಲ್ಲ, ಅವ್ರಿಗೆ ಕೆಲವೊಂದಿಷ್ಟು ಅಂದರೆ ಸೇಫ್ಟಿ ಮೆಜರ್ಸ್ ಮತ್ತು ಸೆಕ್ಯೂರಿಟಿ ಮೆಜರ್ಸ್ನ ಆಧಾರದ ಮೇಲೆ ಅವರಿಗೆ ಒಂದಿಷ್ಟು ಆರೈಕೆಗಳನ್ನು ಮಾಡಬೇಕಾಗತ್ತೆ. ಅದರಲ್ಲೊಂದು ಇವರನ್ನು ಕ್ವಾರಂಟೈನ್ ಸೆಲ್ ಅಂತ ಬರುತ್ತೆ. ಆ ಕ್ವಾರಂಟೈನ್ ಸೆಲ್ನಲ್ಲಿ ಇವ್ರನ್ನ ಇಡ್ತಾರೆ. ಈ ಕ್ವಾರಂಟೈನ್ ಸೆಲ್ನಲ್ಲಿ ಅವ್ರಿಗೆ ಮಲಗೋಕ್ಕೆ ಹಾಸಿಗೆ ವ್ಯವಸ್ಥೆ ಇರುತ್ತೆ, ಮಂಚದ ವ್ಯವಸ್ಥೆ ಇರುತ್ತೆ, TV ಇರುತ್ತೆ. ಊಟದ ವಿಚಾರದಲ್ಲಿ ಕೋರ್ಟ್ ಆದೇಶದ ಮೇಲೆ ಹೋಗುತ್ತೆ. ಅಂದರೆ ಹೊರಗಡೆಯಿಂದ ಊಟ ತಂದು ಕೊಡ್ಬೋದು ಅಂತ ಕೋರ್ಟ್ನಿಂದ ಎಲ್ಲಾದರೂ ಪರ್ಮಿಷನ್ ತೊಗೊಂಡ್ರೆ ಹೊರಗಡೆಯಿಂದ ಊಟ ತಂದು ಕೊಡಬಹುದು ಮತ್ತು ತಿನ್ನಬಹುದು. ಇಲ್ಲವಾದರೆ ಏನು ಜೈಲಿನಲ್ಲಿ ಎಲ್ಲರಿಗೂ ಬಡಿಸ್ತಾರೋ ಮುದ್ದೆ, ಅನ್ನ, ಅದನ್ನೇ ತಿನ್ನಬೇಕಾಗುತ್ತೆ. ಅದೇ ಊಟವನ್ನು ಈಗ ಪ್ರಜ್ವಲ್ ರೇವಣ್ಣ ಅವರು ಮಾಡ್ತಿದ್ದಾರೆ. ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅವರೇನು ತುಂಬ ನೊಂದಿದ್ದಾರೆ, ಬೇಜಾರಾಗಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ಮಾಧ್ಯಮಗಳಲ್ಲಿ ಬಿತ್ತರ ಆಗ್ತಾ ಇದೆ. ನೆನ್ನೆ ರಾತ್ರಿಯೂ ಸಹಿತ ಅವರಿಗೆ ಕೊಟ್ಟಿದ್ದ ಮುದ್ದೆ ಊಟ ಏನಿದೆ ಅದನ್ನು 1-1.5 ಗಂಟೆ ಆದರೂ ಅವರು ತಿಂದಿರಲಿಲ್ಲ, ತಣ್ಣಗಾಗಿತ್ತು ಮುದ್ದೆ ಅನ್ನುವ ಮಾತುಗಳು ಕೆಲವು ಮಾಧ್ಯಮಗಳಲ್ಲಿ, ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳುಗಳು ಗೊತ್ತಿಲ್ಲ, ಹೀಗೆ ಬರ್ತಾ ಇದೆ. ಈಗ ಪ್ರಜ್ವಲ್ ರೇವಣ್ಣ ಅವ್ರನ್ನ ಒಂದು ಕಡೆ ಹಿಡಿಬೇಕು ಅಂತ ಹೇಳಿ ಇಡೀ ರಾಜ್ಯ ಸರ್ಕಾರ ಮತ್ತು SIT, ಪೊಲೀಸ್ ಇಲಾಖೆ, ಇಂಟರ್ಪೋಲ್ಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ಹೇಗಾದರೂ ಮಾಡಿ ಬಂಧಿಸಬೇಕು ಅಂತ ಒದ್ದಾಡ್ತಾ ಇರುವಂತಹ ಟೈಮ್ನಲ್ಲಿ ಅವರು ಯಾರ ಕೈಗೂ ಸಿಗದೆ ದೇಶದಿಂದ ದೇಶಕ್ಕೆ, ಅಲ್ಲಿಂದ ಇಲ್ಲಿಗೆ ಓಡಾಡಿಕೊಂಡು ಒಂದರ್ಥದಲ್ಲಿ ಚಳ್ಳೆ ಹಣ್ಣು ತಿನ್ನಿಸುತ್ತಿರಬಹುದು. ಆದರೆ ಏನು 2 ಪ್ರಕರಣಗಳು, ಒಂದು ರೇವಣ್ಣ ಅವರು A1 ಆಗಿದ್ದಿದ್ದು, ಅವರ ಮೊದಲ ಕೇಸ್ ಏನು ಫೈಲ್ ಆಯ್ತದ್ದು, ಅದಾದ ಮೇಲೆ KR ನಗರದಲ್ಲಿ ಫೈಲ್ ಆದಂತಹ ಕಿಡ್ನ್ಯಾಪ್ ಕೇಸು. ಆ ಕಿಡ್ನ್ಯಾಪ್ ಕೇಸ್ನಲ್ಲಿ ಏನು ಅವರ ರೇವಣ್ಣ ಅವರ ಪತ್ನಿ ಭವಾನಿ ಅವರ ಸಂಬಂಧಿ ಒಬ್ಬರನ್ನು, ಸುರೇಶ್ ಬಾಬು ಅನ್ನೋರನ್ನ ಅರೆಸ್ಟ್ ಮಾಡಿದರು. ಆಮೇಲೆ ಯಾರು ಕಿಡ್ನ್ಯಾಪ್ ಆಗಿದ್ದಾರೆ ಅಂತ ಅವರ ಮಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ದರು, ಆ ಕಿಡ್ನ್ಯಾಪ್ ಆದ ಮಹಿಳೆ ರೇವಣ್ಣ ಅವರಿಗೆ ಸಂಬಂಧಿಸಿದ ಆಪ್ತರ ತೋಟದ ಮನೆಯಲ್ಲಿ ಸಿಕ್ಕಿರುವುದು ಕೇಸಿಗೆ ಇನ್ನಷ್ಟು ಬಲ ಕೊಟ್ಟಿದೆ. ಹಾಗಾಗಿ ರೇವಣ್ಣ ಅವರಿಗೆ ಏನು ಮಾಡೋ ಅವಕಾಶ ಇರಲಿಲ್ಲ. ಬೇಲ್ ಅವರು ತಗೋಬೇಕು ಅಂತ ಮೊದಲನೇ ಕೇಸ್ನಲ್ಲಿ ಟ್ರೈ ಮಾಡಿದ್ರು ಸಹಿತ ಆ ಕೇಸಲ್ಲಿ ಬೇಲ್ ತಗೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಯಾಕಂತಂದರೆ ಜೈಲಿಗೆ ಹಾಕುವಂಥ ಕೇಸ್ಗಳಲ್ಲೇನು ಫಿಟ್ ಆಗಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಕಿಡ್ನ್ಯಾಪ್ ಕೇಸು, ಇದು ಸ್ವಲ್ಪ ಸೀರಿಯಸ್ ಇಶ್ಯೂ ಇತ್ತು, ಸೀರಿಯಸ್ ಅಫೆನ್ಸ್ ಆಗಿತ್ತು. ಹಾಗಾಗಿ ಪಟ್ ಅಂತ ಅವರನ್ನು ಹಿಡಿದು ಅರೆಸ್ಟ್ ಮಾಡಿ SIT ಅವರು 4 ದಿನ ವಿಚಾರಣೆ ಮಾಡಿ ಈಗ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಿದ್ದಾರೆ. ಪ್ರಸ್ತುತ ಅಲ್ಲಿದ್ದಾರೆ. ನ್ಯೂಸ್ ಪೇಪರ್ ಬರ್ತಾ ಇದೆಯಂತೆ. ಪೇಪರಲ್ಲಿ ನಾವೇನು ಪೇಪರಲ್ಲಿ TV ಬರ್ತಾ ಇದೆಯಲ್ಲ, ಅದನ್ನೇ ನಾವು ನೋಡ್ತಾ ಇರೋದು. ಹೀಗೆಲ್ಲ ವ್ಯವಸ್ಥೆ ಇದೆ, ಏನಾಗ್ತಿದೆ ಅನ್ನೋದನ್ನು ತಿಳ್ಕೊತಾ ಇದ್ದಾರಂತೆ, ಪೇಪರ್ ಓದ್ತಾ ಇದ್ದಾರಂತೆ,
ವಾಕಿಂಗ್ ಹೋಗಿದ್ರಂತೆ, 5:30ಗೆ ಎದ್ದಿದ್ರಂತೆ ಅನ್ನುವ ಮಾಹಿತಿಗಳೆಲ್ಲ ಬರ್ತಿದೆ. ಅದು ಎಲ್ಲಿಂದ, ಯಾವ ಮೂಲಗಳಿಂದ ಮಾಧ್ಯಮಗಳಿಗೆ ಸಿಗ್ತಿದೆಯೋ ಗೊತ್ತಿಲ್ಲ. ಆ ಮೂಲಗಳ ಆಧಾರದ ಮೇಲೆ ನಾನು ನಿಮಗೆ ಈ ವಿಷಯಗಳನ್ನು ಹೇಳ್ತಾ ಇದ್ದೀನಿ. ಆ್ಯಂಡ್ ಒಂದಂತೂ ಸತ್ಯ, ಈಗ ಪ್ರಜ್ವಲ್ ಬಂದಿದ್ದೆ ಆದರೆ ಪ್ರಜ್ವಲ್ನ ಸಹಿತ ಯಾವ ಮುಖಾಮೂತಿನೂ ನೋಡದೆ, ಮುಲಾಜೆ ಇಲ್ಲದೆ ನನ್ನ ಪ್ರಕಾರ ಅವರನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿ ಸ್ಟ್ರೈಟವೇ ಅವರನ್ನು ಇದೇ ಪರಪ್ಪನ ಅಗ್ರಹಾರಕ್ಕೆ ಕರೆಸುವ ಸಾಧ್ಯತೆ ಇದೆ. ಯಾಕಂತಂದರೆ ಈಗ ರೇವಣ್ಣನವರ ಮೇಲೆ ಕಿಡ್ನ್ಯಾಪ್ನ ಆರೋಪ ಇದ್ದರೂ ಸಹಿತ ಪ್ರಜ್ವಲ್ ರೇವಣ್ಣ ಮೇಲೆ ಇರೋದು ನೇರ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತಹ ಆರೋಪ. ಮತ್ತು SIT ಏನು ಸಂತ್ರಸ್ತೆಯರನ್ನ ಹುಡುಕಿ ತೆಗಿತಾ ಇದ್ದಾರಲ್ಲ, ಒಬ್ಬರಾದ್ಮೇಲೆ ದೂರು ದಾಖಲಿಸಕ್ಕೆ ಬರ್ತಾ ಇದ್ದಾರೆ. ದೂರು ದಾಖಲೆಗಳಾಗ್ತಾ ಇದೆ. ಅದರ ಪರಿಣಾಮ ತುಂಬ ಘನಘೋರ ಹಂತಕ್ಕೆ ತಲುಪುವ ಸಾಧ್ಯತೆ ಇದೆ. ಅದರ ಪರಿಣಾಮವಾಗಿ ಪ್ರಜ್ವಲ್ ರೇವಣ್ಣ ಸಹಿತ ನಾಳೆ ದಿನ ತಂದೆಯವರ ಜೊತೆಯಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯಬೇಕಾಗಿ ಬರಬಹುದು. ಪರಿಸ್ಥಿತಿ ಹೀಗಿದೆ. ಅಂದರೆ ಕೆಲವರು ಕುತೂಹಲ ಇರುತ್ತಲ್ಲ, ರೇವಣ್ಣನ ಜೈಲಿಗೆ ಹಾಕಿದ್ರಂತೆ, ಹೆಂಗಿರುತ್ತೆ, ಏನು ಕತೆ ಅಂತ. ಅದಕ್ಕೆ ಪೂರಕವಾಗಿ ಒಂದಿಷ್ಟು ಉತ್ತರ ಸಿಗುವ ಹಾಗೆ ನಿಮಗೆ ಇದೊಂದು ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅಪ್ಡೇಟ್ಸ್ ಬರ್ತಾ ಇದ್ದ ಹಾಗೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.